ಚಿನ್ನ ಯಾಕೆ ಬಾಗ್ಲಾಗ್ತಾ ಇದ್ಯಾ ನಿಂದಮ್ಮ ಎಂತಿನ ಬಾಗಿಲು ತೆಗೆ ಪ್ಲೀಸ್ ಬಾಗಿಲು ತೆಗೆ ನೋಡು ನೀನ್ ಎಷ್ಟು ಬಡ್ಕೊಂಡ್ರು ಅಷ್ಟೇ ಏನ್ ಕೇಳ್ಕೊಂಡ್ರು ಅಷ್ಟೇ ನಾನ್ ಮಾತ್ರ ಇವತ್ತು ಬಾಗಿಲು ತೆಗಿಯಲ್ಲ ಅಲ್ಲೇ ಬಿದ್ದಿರು ಹಾಯ್ ಆನಂದ್ ಸರ್ ಹಾಯ್ ಸರಿ ಈಗ ಬಂದ್ರಾ ಹಾ ಈಗ ಬಂದೆ ಓಕೆ ಬಾಯ್ ಚಿನ್ನ ಬಣ್ಣ ಹೋಗ್ ಬರೋರೆಲ್ಲ ನಾನೇ ನೋಡ್ತಾರೆ ಮರ್ಯಾದೆ ಹೋಗುತ್ತೆ ಬಾಗಿಲು ತೆಗೆ ಪ್ಲೀಸ್ ಎಲ್ರು ನಿನ್ನ ನೋಡ್ಲಿ ನಿನ್ ಬುದ್ಧಿ ಏನು ಅಂತ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗ್ಲಿ ಅಂತಾನೆ ನಿನ್ನ ಆಚೆ ಹಾಕಿರೋದು ಯಾಕಮ್ಮ ಅಪ್ಪನ ಆಚೆ ಹಾಕಿದೀರಾ ಯಾಕಮ್ಮ ಈ ಪನಿಷ್ಮೆಂಟು ನೋಡು ನಿನ್ ಮಕ್ಕಳು ಕೇಳ್ತಿದ್ದಾರೆ ಉತ್ತರ ಕೊಡು ಅದು ದೊಡ್ಡ ವಿಷಯ ನಿಮ್ಗೆ ಯಾಕೋ ಹೋಗ್ರಿ ಮಲ್ಕೊ ಹೋಗ್ರಿ ಏನಪ್ಪ ನೀನು ಯಾವಾಗ್ಲೂ ಮಲ್ಕೊಳ್ಳಿ 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 ಅಂತ ಇರ್ತೀಯ ಹೋಗ್ಲಿ ಬಿಡು ನಿಂಗೆ ಯಾಕೆ ಬೇಜಾರು ಬರ ನಾವು ಮಲ್ಕೊಳ್ಳೋಣ ಟೆಸ್ಟ್ ಇದೆ ಓದ್ಕೊಳ್ರು ಎಲ್ಲಿಗೆ ಹೋಗ್ತೀರಾ ನೀನ್ ಹಾಳಾಗೋದಲ್ಲೇ ಮಕ್ಕಳನ್ನು ಹಾಳು ಮಾಡ್ತಿದ್ಯಾ ಲೇ ಚಿನ್ನ ನನ್ನ ತಪ್ಪಾಗಿ ತಿಳ್ಕೊತಾ ಇದ್ದೆ ಕಣೆ ಮಾಡದೇ ಇರೋ ತಪ್ಪು ಅನ್ಯಾವಾಗ ನಂಗೆ ಶಿಕ್ಷೆ ಕೊಡ್ತಾ ಇದ್ದೆ ಕಣೆ ಪ್ಲೀಸ್ ಕೈ ಮುಗಿತೀನಿ ಬಾಗಿಲು ತೆಗೆ ಅಯ್ಯೋ ಕಾಪಟ್ಟೆ ಚಳಿ ಕಣೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಟರ್ಮ್ ಇನ್ಶೂರೆನ್ಸ್ ಬೇರೆ ಮಾಡಿಸಿಲ್ಲ ಕಣೆ ಪರವಾಗಿಲ್ಲ ಇನ್ವೆಸ್ಟ್ಮೆಂಟ್ಸ್ ಅದು ಇದು ಅಂತ ಒಂದಿಷ್ಟು ಮಾಡಿಟ್ಟಿದ್ಯಲ್ಲ ಅದ್ರಲ್ಲೇ ನಾವು ಬದುಕೋತೀವಿ ನೀನ್ ಅಲ್ಲೇ ಬಿದ್ದಿರು ಲೇ ಯಾಕೆ ಯಾಕೆ ಮನ್ಸನ್ನ ಈ ಪಾಟಿ ಕಲ್ಲು ಮಾಡ್ಕೊಂಡಿದ್ಯಾ ಹಳದನ್ನೆಲ್ಲ ಮರ್ತ್ಬಿಟ್ಟ ನಾನಿನ್ನ ಫಸ್ಟ್ ಟೈಮ್ ನೋಡಿದಾಗ ಯಾವ ಹಾಡು ಹಾಡಿದ್ದೆ ನೆನಪು ಮಾಡ್ಕೊ ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ 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 ನೀ ನನ್ನ ಮುದ್ದು ಗುಮ್ಮ ಪ್ಲೀಸ್ ಅಮ್ಮ ಬಾಗ್ಲನ್ನ ತೆಗಿಯಮ್ಮ ಬಿಟ್ಟ ಅಂದ್ರೆ ಕೊಟ್ಟ ಅಂದ್ರೆ ಅಯ್ಯಯ್ಯೋ ಅಮ್ಮಮ್ಮಮ್ಮ ಸಾರಿ ಅಮ್ಮ ಸೈಲೆಂಟ್ ಆಗಿ ಬರೀತೀವಮ್ಮ ಅಯ್ಯಯ್ಯೋ ಅಮ್ಮಮ್ಮ ಕಾಪಾಡು ಕಬ್ಬಾಳಮ್ಮ ಚಿನ್ನ ಚಳಿಗೆ ಗಡಗಡಗಡ ಅಂತ ನಡುತ್ತಾ ಇದ್ದೀನಿ ಬಾಗಿಲು ತೆಗೆ ಪ್ಲೀಸ್ ಯಾಕಪ್ಪ ನಡುತ್ಯಾ ಜೂಲಿ ಇದ್ದಾಳಲ್ಲ ಅವಳ ಹತ್ರ ಕಂಬ್ಳಿ ಇಸ್ಕೊಂಡು ಬೆಚ್ಚಗೆ ಒದ್ಕೊಂಡು ಮಲ್ಕೋ ಲೇ ಚಿನ್ನ ನಾನು ಏಕಪತ್ನಿ ವ್ರತಸ್ಥ ಕಣೆ ಹಾಗೆ ಕಂಡವ್ರ ಕಂಬಳಿ ಎಲ್ಲ ಓದ್ಕೊಳ್ಳಲ್ಲ ನಾನು ಪ್ಲೀಸ್ ನನ್ನ ನಂಬೆ ನಾನು ಬೇಸಿಕಲಿ ಹುಟ್ಟಾನೆ ಒಳ್ಳೆಯವನು ಕಣೆ ನಂಬಿಕೆಗೆ ಇನ್ನೊಂದು ಹೆಸರೇ ಈ ಆನಂದ ಪ್ಲೀಸ್ ಪ್ಲೀಸ್ ಬಾಗತೆಗೆ ಚಿನ್ನ ಫೋನು ನನ್ನ ಹತ್ರನೇ ಇತ್ತು ಕಣೆ ಅದು ಯಾರು ಮಾತಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ರಾಂಗ್ ಕನೆಕ್ಷನ್ ಆಗಿರ್ಬೇಕು ರಾಂಗ್ ಕನೆಕ್ಷನ್ ಆಗಿಲ್ಲ ನೀನೇ ರಾಂಗ್ ಆಗಿ ಕನೆಕ್ಟ್ ಆಗಿದ್ಯಾ ಜೂಲಿ ಅಂತೆ ಜೂಲಿ ಹೆಸರು ಹೆಂಗಿದೆ ನೋಡು ಒಳ್ಳೆ ನಾಯಿ ಮರಿ ಹೆಸರಿದ್ದಂಗೆ ಚಿನ್ನ ಅದು ನಾಯಿ ಮರಿನೇ ಕಣೆ ಹುಡುಗಿ ಹೆಸರಲ್ಲ ಹಾ ನಾಯಿ ಮರಿನಾ ಅಥವಾ ನಾಯಿ ಓನರ ನನ್ಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ಇವತ್ತವಳು ಯಾರು ಅಂತ ಗೊತ್ತಾಗ್ಲೇಬೇಕು ನೀನ್ ಎಲ್ಲ ಹೇಳಲೇಬೇಕು ಇವತ್ತವಳು ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಯ್ಯೋ ಇಲ್ದರವಳ ಎಲ್ಲಿಂದ ಕರ್ಕೊಂಡ್ ಬರ್ಲಪ್ಪ ಬ್ರಹ್ಮಚಾರಿ ಜೀವನನೇ ಚೆನ್ನಾಗಿತ್ತು ಯಾಕಾದ್ರೂ ಮದುವೆ ಆದ್ನು ಚಿನ್ನ ನಿದ್ದೆ ಬರ್ತಾ ಇದೆ ಬಾಗಿಲು ತೆಗೆ ನನಗೂ ನಿದ್ದೆ ಬರ್ತಿದೆ ಸಾಕು ಓದಿದ್ ಬಂದ್ರೋ ಮಲ್ಕೋಣ ಬನ್ನಿ ಗುಡ್ ನೈಟ್ ಅಲ್ಲ ಕಣ್ರೋ ಬ್ಯಾಡ್ ನೈಟ್ ಬನ್ನಿ ಚಿನ್ನ ಬಾಗಿಲು ತೆಗೆ ಪ್ಲೀಸ್ ಹಾಯ್ ಜೀವಾ ಹಾಯ್ ಯಾಕೆ ಇಷ್ಟೊಂದು ಲೇಟು ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಯಿತು ಓಕೆ ಇರು ಅಪೇಕ್ಷಣ ಹತ್ರ ಮಾತಾಡಬೇಕು ಮಾತಾಡ್ಕೊಂಡು ಬಂದ್ಬಿಡು ಒಂದು ನಿಮಿಷ ಅಪೇಕ್ಷೆ ಮಲ್ಕೊಂಡಿದ್ದಾಳೆ ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ಲು ಏನು ವಿಷಯ ಹೇಳು ಹೌದಾ ಅವ್ಳಿಗೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದೆ ನೀನು ನೋಡಿದ್ರೆ ಅವಳು ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳ್ತಿದ್ಯಾ ಆ್ಯಕ್ಚುಲಿ ಏನು ಗೊತ್ತಾ ಈ ವಿಷಯನ ಅವಳು ಕೇಳಿದ್ರೆ ಫುಲ್ ಖುಷಿ ಆಗ್ಬಿಟ್ಟಿರೋಳು ನೀನು ಈ ವಿಷಯ ಕೇಳಿದ್ರೆ ಶಾಕ್ ಆಗ್ಬಿಡ್ತೀಯಾ ಏನು ಮಹಿ ಇದು ಈ ತಮ್ಲೈನ್ ಗಿಮಿಕಿಗೋಸ್ಕರ ಇದು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಹಾಗಾಗ್ಬಿಡ್ತೀರಾ ಅಂತ ಹಾಕ್ತಾರಲ್ಲ ಆ ಥರ ಹೇಳ್ತಿದ್ಯಾ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದೆಯಾ ಏನು ವಿಷಯ ಹೇಳು ಮಿಸ್ ಬ್ಯಾಂಗ್ಳೂರ್ ಈ ಕಾಂಪಿಟೇಷನ್ನ ಆರ್ಗನೈಸ್ ಮಾಡೋ ಆಫರ್ ನನಗೆ ಬಂದಿದೆ ವಾವ್ ದಟ್ಸ್ ಗ್ರೇಟ್ ನ್ಯೂಸ್ ಇನ್ನೊಂದು ಗ್ರೇಟ್ ನ್ಯೂಸ್ ಇದೆ ಈ ಕಾಂಪಿಟೇಷನಲ್ಲಿ ಅಪೇಕ್ಷನ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ
ಇದು ಅವಳ ಕರಿಯರ್ನ ಬೂಸ್ಟಪ್ ಮಾಡುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಲಾಂಚ್ ಪ್ಯಾಡ್ ಆಗಿ ಕೆಲಸ ಮಾಡುತ್ತೆ. ಅವಳಿಗಿನ್ನೂ ಒಳ್ಳೆ ಒಳ್ಳೆ ಆ್ಯಡ್ಸ್ ಬರುತ್ತೆ, ಫಿಲ್ಮ್ಸ್ ಬರುತ್ತೆ, ಏನು ಬೇಕಾದರೂ ಆಗ್ಬೋದು. ಓವರ್ ನೈಟ್ ಸ್ಟಾರ್ ಆಗಿಬಿಡ್ತಾಳೆ ಅವಳು. ಅಂದರೆ ಆಟೋಮೆಟಿಕ್ಲಿ ಅವಳು ಫೇಮಸ್ ಆಗ್ತಾಳೆ ಅಂತನ್ನು. ಎಕ್ಸಾಕ್ಟ್ಲಿ ಅದೇ ಆಗೋದು. ಹಾಗೆ ಆಗಬೇಕು ಕೂಡ, ಬಿಕಾಸ್ ಇದು ಅತ್ತೆ ಡ್ರೀಮ್. ಅತ್ತೆ ಡ್ರೀಮ್ ಅಪೇಕ್ಷಾತ್ರು ನಿಜ ಆಗಬೇಕು ಅನ್ನೋದೇ ನನ್ನ ಆಸೆ. ದಟ್ಸ್ ಗ್ರೇಟ್. ನಿನ್ನ ಮದುವೆ ಆಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಮೈ. ನಿಜವಾಗ್ಲೂ ಅವಳು ವಿನ್ ಆಗ್ತಾಳೆ ಅಂತ ಅನ್ಸುತ್ತಾ? ಖಂಡಿತ ವಿನ್ ಆಗ್ತಾಳೆ. ಅವಳು ವಿನ್ ಆಗೋ ಹಾಗೆ ನಾನು ಮಾಡ್ತೀನಿ. ನಾನೇ ಅವಳು ಮೆಂಟರ್ ಆಗ್ತೀನಿ. ಅದು ಹೇಗೆ ಅವಳು ವಿನ್ ಆಗಲ್ಲೋ ನೋಡೋಣ. ಅವಳು ವಿನ್ ಆಗೇ ಆಗ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಮತ್ತು ಈ ವಿಷಯನ ಅವಳಿಗೆ ಹೇಳಿದ್ರೆ ಅವಳು ಈಗಲೇ ಕುಣಿದು ಕುಪ್ಪಳಿಸ್ಬಿಡ್ತಾಳೆ. ನಾನು ಈಗಲೇ ಹೋಗಿ ಹೇಳ್ಬರ್ಲಾ? ಬೇಡ, ಅವಳು ತಲೆನೋವು ಅಂತ ಹೇಳ್ತಿದ್ಲು. ಡಿಸ್ಟರ್ಬ್ ಮಾಡೋದು ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಹೇಳು. ಓಕೆ, ನನ್ನ ಎಕ್ಸೈಟ್ಮೆಂಟ್ನ ಹೇಗೋ ತಡ್ಕೋತೀನಿ. ಇನ್ನೇನು ಮಾಡೋದು? ಅಂದಾಗೆ ಮಹಿ, ನೀನು ಇದನ್ನೆಲ್ಲ ಮಾಡ್ತಿರೋದು ಅವಳಿಗೆ ಟ್ಯಾಲೆಂಟ್ ಇದೆ ಅನ್ನೋ ಕಾರಣಕ್ಕ ಅಥವಾ ನನ್ನ ತಂಗಿ ಅನ್ನೋ ಕಾರಣಕ್ಕ? ಇದಕ್ಕೆ ಉತ್ತರ ಎರಡೂ. ಆ್ಯಕ್ಚುಲಿ ಇನ್ನೊಂದು ರೀಸನ್ ಇದೆ. ಅವಳು ನನ್ನ ನಾದಿನಿ ಅನ್ನೋ ರೀಸನ್. ನಾದಿನಿ ಅನ್ನೋ ಸೆಂಟಿಮೆಂಟ್ ಕೂಡ ಇಲ್ಲಿ ವರ್ಕ್ ಆಗಿದೆ. ಓಹ್ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಬೇಬಿ, ನನ್ನ ಮೇಲೆ, ನಮ್ಮ ಮನೆಯವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಕ್ಕೆ. ಸೊ ಇಷ್ಟೊಳ್ಳೆ ವಿಚಾರ ಹೇಳಿದ್ದಕ್ಕೆ ನಿನ್ಗೊಂದು ಸರ್ಪ್ರೈಸ್ ಇದೆ. ನಾಳೆ ನಾವಿಬ್ಬರು ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ. ರಿಯಲಿ? ಎಸ್. ಥ್ಯಾಂಕ್ ಯು. ಮಧ್ಯಾಹ್ನ ಅಪರ್ಣಾಗೆ ಫಿಟ್ಟಿಂಗ್ ಇಡೋ ಕಾರ್ಯಕ್ರಮ ಏನೋ ಯಶಸ್ವಿಯಾಗಿ ನಡೀತು. ಆದರೆ ಯಾನದ ಮನೆಯಲ್ಲಿ ಹವಾಮಾನ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಗೌತಮರಿ ಏನಾಯ್ತು? ಆಲೋಕೆ ಒಂದು ಸೀರಿಯಸ್ ವಿಷಯ ಮಾತಾಡಬೇಕಾಗಿತ್ತು, ಮರ್ತುಬಿಟ್ಟಿದ್ದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಏನೋ ಗೆಳೆಯ, ಯಾಕಪ್ಪ ರಾಜ, ವಾಯ್ಸ್ ಒಂಥರ ಇದೆ? ಪರಿಸ್ಥಿತಿ ಹೆಂಗಿದೆ ಅದಕ್ಕೆ ವಾಯ್ಸ್ ಹಿಂಗಿದೆ. ಯಾಕೋ, ಏನಾಯ್ತು? ಏನು ಅಂತ ಹೇಳೋ ಗೆಳೆಯ, ಬರ್ತಿದ್ದಂಗೆ ಒಂದು ಹೊರಗಡೆ ಹಾಕಿ ಬಾಗ್ಲು ಹಾಕೊಂಬಿಟ್ಟವಳು ಕಣೋ. ನಾನು ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ, ನಗ್ತಾ ಎಂಜಾಯ್ ಮಾಡ್ತಾ ಇದೆಯಲ್ಲೋ. ಎಂಜಾಯ್ ಮಾಡದೆ ಇನ್ನೇನೋ ಮಾಡಲಿ, ಎಂಜಾಯ್ ಮಾಡಬೇಕು ಅಂತ ತಾನು ಇವೆಲ್ಲ ಮಾಡಿದ್ದು. ಈ ಫಿಟ್ಟಿಂಗ್ ಇಟ್ಟಿದ್ದು ನೀನಾ? ಹೆಂಗೆ ನಾವು ಹೆಂಗೆ ಫಿಟ್ಟಿಂಗ್ ಇಟ್ಟಿದ್ದು? ನೋ ಗೆಳೆಯ, ಎಂತ ಕೆಲಸ ಮಾಡಿದ್ಯೋ ನೀನು? ನನ್ನ ಮಗನೇ ಅನುಭವಿಸು, ನಾಳೆ ಸಿಗ್ತೀನಿ. ಚಿನ್ನ, ನಾನು ಹೇಳಿಲ್ವಾ ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ ಅಂತ? ಗೆಳೆಯ ಫಿಟ್ಟಿಂಗ್ ಇಟ್ಟಿರೋದು. ತೆಗಿಬಾಗ್ಲ ಅಪ್ಪಣ್ಣ, ಫೋನ್ ಮಾಡಿ. ಸ್ವಿಚ್ ಆಫ್ ಆಗಿರಬಹುದು. ಅಯ್ಯಯ್ಯೋ, ಚಾಪ್ ಆಗ್ಬಿಟ್ಟಿದ್ಯಲ್ಲಪ್ಪ. ಹಾಯ್ ಆನಂದ್ ಸರ್, ಈಗ ಬಂದ್ರಾ? ಹ್ಞೂ, ಈಗ ಬಂದೆ. ಮತ್ತೆ ಆವಾಗಲೇ ಯಾರೋ ಇದ್ರಲ್ಲ? ನಮ್ಮ ಚಿಕ್ಕಪ್ಪನ ಮಗ. ನಿಮ್ಮ ಥರನೇ ಇದ್ರು. ಹೌದೌದು, ನಮ್ಮ ವಂಶದವ್ರೆ, ಸೇಮ್ ಬ್ಲಡ್. ಗುಡ್ ಮಾರ್ನಿಂಗ್. ಹೆಂಡತಿ ಬಾಗಿಲು ತೆಗ್ದಿಲ್ಲ ಅಂತ ನಮ್ಮ ಟೆನ್ಷನ್ ನಮ್ಗಾದ್ರೆ, ನನ್ನ ಥರನೇ ಒಬ್ಬ ಇದ್ನಂತೆ ಇವನಿಗೆ. ಎಲ್ಲೋದ್ರಿ ಇವರು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನಾನು ಅವತ್ತೇ ಹೇಳಿವ್ನಿ, ತಡ ಮಾಡ್ಕೋಬೇಡಿ, ಹಂಗೇನಾರ ಇತ್ತು ಅಂದ್ರೆ ಫೋನ್ ಮಾಡ್ಬಿಟ್ಟು ಹೇಳಿ ಅಂತ. ಆದ್ರೂ ಹಂಗೆ ಮಾಡ್ತಾರೆ. ಇನ್ನು ಎಷ್ಟೊತ್ತಾಗುತ್ತೋ ಏನೋ ಇವ್ರು ಬರೋದು. ಮಲ್ಲಿ ರೀ ಬಂದ್ರಾ? ಯಾಕಿನ್ನ ಮಲಗಿಲ್ಲ? ಇಲ್ಲ ರೀ, ನೀವು ಬರೋದನ್ನೇ ಕಾಯ್ತಾ ಇದ್ದೆ. ನೀವು ಬರೋದೊಂದು ಚೂರು ಹೊತ್ತಾದ್ರೂ ನಂಗದೆಷ್ಟು ಭಯ ಆಗುತ್ತೆ ಗೊತ್ತಾ? ಭಯನಾ? ಯಾಕೆ? ಮತ್ತೆ ಭಯ ಆಗದೆ ಇರ್ತೈತಾ? ನೀವಿಲ್ದೇ ಇದ್ರೆ ನಾನು ಒಬ್ಳೇ ಇದ್ದೀನೇನೋ ಒಂಟಿತನ ಕಾಡುತ್ತೆ ನನಗೆ. ನೀವು ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನೀವು ಯಾರಕ್ಕೆ ಈ ಥರ ಮಾಡ್ತಿದ್ದೀರ? ಯಾಕೆ ಅಂದ್ರೆ ನಾನು ಏನು ಹೇಳಲಿ ಮಲ್ಲಿ, ಕೆಲಸ ಡೈಲಿ ಮಾಡೋ ಅದೇ ಮಾಮೂಲಿ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಬರೋದು ತಡ ಆಯಿತು. ಮಲ್ಲಿ, ಅದು ಬಿಟ್ಟರೆ ನನ್ನ ಜೀವನದಲ್ಲಿ ಇನ್ನೇನಿದೆ? ಆಫೀಸ್ ಬಿಟ್ಟರೆ ಮನೆ ಬಿಟ್ಟರೆ ನೀನು.
ಇಷ್ಟೇ ಮಲ್ಲಿ ನನ್ನ ಪ್ರಪಂಚ. ನಾನೇ ನಿಮ್ಮ ಪ್ರಪಂಚ ಅನ್ನೋರು ಮತ್ತೇನು ಯಾಕೆ ಹಿಂಗೆ ಮಾಡ್ತಿದ್ದೀರ? ನನಗೋಸ್ಕರ ಅಲ್ದಿದ್ರು ನಮ್ಮ ಹುಟ್ಟ ಮಗುಗೋಸ್ಕರನಾದ್ರೂ ಮನೆಗೆ ಬೇಗ ಬನ್ರಿ. ನನಗೊಂದು ಸಮಾಧಾನನಾದ್ರೂ ಇರ್ತೈತಲ್ವಾ? ಮಲಿ, ನೀನು ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊ. ನಾನು ಇಲ್ಲಿ ಅಲ್ಲಿ ಎರಡು ಕಡೆ ಮೇಂಟೈನ್ ಮಾಡಬೇಕು ಮಲ್ಲಿ. ಐ ಮೀನ್ ಮನೆ ಆಫೀಸ್ ಮೇಂಟೈನ್ ಮಾಡಬೇಕು, ಮನೆ ಮೇಂಟೈನ್ ಮಾಡಬೇಕು, ಎಲ್ಲದನ್ನು ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಬೇಕು. ಸೊ ನೀನು ಸ್ವಲ್ಪ ನಾನು ಅರ್ಥ ಮಾಡ್ಕೊ. ನೀನು ನನಗೆ ಸಪೋರ್ಟಿವ್ ಆಗಿದ್ರೇ ತಾನೇ ನಾನು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದು ಅಲ್ವಾ? ಹ್ಞೂ, ಕ್ಷಮಿಸ್ಬಿಡಿ. ಏ ಮಲ್ಲಿ, ನೀನೇನು ಇಷ್ಟಕ್ಕೆಲ್ಲ ಕ್ಷಮೆ ಅಂದ್ಕೊಂಡು ನೀನು ಅರ್ಥ ಮಾಡ್ಕೊಂಡೋದ್ರೆ ಅಷ್ಟೇ ಸಾಕು. ಏ, ಊಟ ಮಾಡಿದ್ಯಾ? ಇಲ್ಲ ರೀ, ನೀವು ಬರೋದನ್ನೇ ಕಾಯ್ಕೊಂಡು ಕೂತಿದ್ದೆ. ಎಷ್ಟು ಸತಿ ಹೇಳಿದ್ದೀನಿ ಮಲ್ಲಿ, ಹೊಟ್ಟೆ ಹಸುಕೊಂಡಿರಬಾರ್ದು. ನಿನ್ನ ಜೊತೆಗೆ ಮಗುನ ಉಪವಾಸ ಕೆಡೋತ್ಯಾ? ತಪ್ಪಲ್ವಾ? ಸರಿ, ಕೂತ್ಕೋ ಬಾ. ಯಾಕೆ? ಕೂತ್ಕೋ, ಹೇಳ್ತೀನಿ. ಯಾಕ್ರಿ? ನಾನೇ ನಿನಗೆ ಅನ್ನ ಕಲ್ಸ್ಕೊಂಬಂದು ಊಟ ಮಾಡಿಸ್ತೀನಿ. ಅಯ್ಯೋ ಬೇಡ ರೀ, ನಾನೇ ತಿಂತೀನಿ. ಸುಮ್ಮನೆ ಇರು, ಬಂತೆ. ನಾನಂದ್ರೆ ಇವ್ರಿಗೆ ಅದೆಷ್ಟು ಪ್ರೀತಿ. ಯಾರೇ 7 ಜನ್ಮಕ್ಕೂ ಇವರೇ ನನ್ನ ಗಂಡನಾಗ ಸಿಗ್ಲಪ್ಪ. ಹಾಯ್, ಹಲೋ. ಸೇಫಾಗಿ ರೀಚ್ ಆದ್ರಾ? ರೀಚ್ ಆದೆ, ಜಸ್ಟ್ ಸ್ವಲ್ಪ ಹೊತ್ತಾಯಿತು. ಇಫ್ ಯು ಡೋಂಟ್ ಮೈಂಡ್, ಬ್ಯುಸಿ ಇದ್ದೀನಿ, ನಾನು ನಾಳೆ ಮಾಡ್ತೀನಿ. ಏ ಹಲೋ ಹಲೋ, ಛೇ, ಹೆಂಡತಿ ಪಕ್ಕದಲ್ಲಿದ್ರೆ ನನ್ನನ್ನೇ ಅವಾಯ್ಡ್ ಮಾಡೋದಾ? ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಪಾಪ ಚಮ್ಮಕ್ ಚಲು ಬೇಜಾರು ಮಾಡ್ಕೊಂಡಿರ್ತಾಳೆ. ನಾಳೆ ಹೋಗಿ ಸಮಾಧಾನ ಮಾಡಿದ್ರಾಯ್ತು. ಏನು ಗೊತ್ತಾ, ಇವತ್ತು ಆನಂದ, ಏ ಗೆಳೆಯ, ನನಗೆ 2 ದಿವಸ ರಜಾ ಬೇಕು, ನಾನು ಅಪರ್ಣ ಸೆಕೆಂಡ್ ಹನಿಮೂನ್ಗೆ ಹೋಗ್ತಾ ಇದ್ದೀವಿ ಅಂತ. ಹಾಂ, ನಾನು ಆಗಲ್ಲ ಕಣೋ, ಕೆಲಸ ಇದೆ ಅಂದೆ. ಹಠಕ್ಕೆ ಬಿದ್ದುಬಿಟ್ಟ. ಅವ್ನಿಗೇನೋ ಎಮರ್ಜೆನ್ಸಿ ಬಂತು ಅಂತ ಆಚೆ ಹೋದ. ಅವನ ಫೋನ್ಗೆ ಅಪರ್ಣ ಫೋನ್ ಮಾಡಿದ್ಲು. ಏನಾದರೂ ಮಾಡಬೇಕಲ್ಲ ಅಂತ ಯಾವುದೋ ಒಂದು ಇಮ್ಯಾಜಿನರಿ ಹುಡುಗಿ ಹೆಸರನ್ನ ಹೇಳಿ ಸುಮ್ಮನೆ ಹಂಗೆ ಒಂದು ಫಿಟ್ಟಿಂಗ್ ಇಟ್ಬಿಟ್ಟೆ. ಅದರ ಪರಿಣಾಮ ಈಗ ವಿವರಿಸ್ದ. ಇದೀಗ ಬಂದ ಸುದ್ದಿ ಪ್ರಕಾರ 3rd ವರ್ಲ್ಡ್ ವಾರ್ ಶುರುವಾಗಿದೆ. ಅವನ ಧರ್ಮಪತ್ನಿ ಅವನನ್ನು ಒದ್ದು ಮನೆಯಿಂದ ಹೊರಗಡೆ ಹಾಕಿದ್ದ. ಆನಂದ್ ಅವ್ರ ಮನೆ ಆಚೆ ಇದ್ದಾರಾ? ಹೌದು. ಏ ಪಾಪ ಗೌತಮ್ ಅವರೇ, ನೀವು ಎಲ್ಲ ಮಾಡಬಾರ್ದು. ರೀ, ಏನ್ರಿ ಪಾಪ, ನಾನು ಎಷ್ಟು ಕೋಳಿಕೊಂಡಿಲ್ಲ, ಅವನು ಅನುಭವಿಸ್ಲಿ ಬಿಡ್ರಿ. ಗೌತಮ್ ಅವರೇ, ನೀವು ಹಾಗೆಲ್ಲ ಮಾಡಬಾರ್ದು. ನಾಳೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ರೀ. ಸರಿ, ಅಪರ್ಣ ಅವ್ರ ಹತ್ರ ಏನಂತ ಮಾತಾಡಿದ್ರಿ? ಏನಿಲ್ಲ, ಆಗ್ಲೇ ಹೇಳಿದ್ನಲ್ಲ, ಯಾವುದೋ ಇಮ್ಯಾಜಿನರಿ ಹೆಸರು ಜೂಲಿ ಅಂತ ಹೇಳಿ. ಆನಂದು ಸಿಕ್ಕಾಬಡೆ ತರಲೆ. ಅಲ್ಲ, ಆ ಹುಡುಗಿ ವಯಸ್ಸಲ್ಲಿ ಹೇಳಿ. ಹುಡುಗಿ ವಯಸ್ಸಲ್ಲಿ ಏನು ಮಾತಾಡಿದೆ? ಹಲೋ, ಆನಂದ್ ಅವರು, ನಾನು ಬರಲ್ಲ ಅಂದರು. ನೀವೇ ಬೇಕು ಅಂತ ಹೇಳಿ ನನ್ನನ್ನು ಆಫೀಸ್ಗೆ ಹಾಕಿಸ್ಕೊಂಡಿದ್ದಾರೆ. ಜೂಲಿ, ಐ ಮಿಸ್ ಯು, ಐ ಲವ್ ಯು ಅಂತ ಹೇಳಿ ಅವಾಗವಾಗ ಫೋನ್ ಮಾಡ್ತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ. ತುಂಬ ತರಲೆ ಅವರು. ಈಸ್ ಸೋ ಫನ್ನಿ ಅಂತೆಲ್ಲ ಹೇಳಿದೆ. ನೀವು ಖುಷಿ ಪಟ್ರಲ್ಲ, ನಂಗೆ ಸಮಾಧಾನ ಆಯಿತು. ನನ್ನ ಮಗ ಅನುಭವಿಸ್ತಾ ಇದ್ದಾನೆ ಅನ್ನೋದಕ್ಕಿಂತ ನಿಮ್ಮ ಮುಖದಲ್ಲಿ ನಗು ನೋಡಿದ್ನಲ್ಲ, ನಂಗೆ ಅಷ್ಟೇ ಸಮಾಧಾನ. ಐ ಲವ್ ಯು. ಲವ್ ಯು ಟು. ಎಲ್ಲದಕ್ಕಿಂತ ನನಗೆ ಈ ಖುಷಿನೇ ಮುಖ್ಯ. ಮತ್ತೆ ನೀವು? ನಾನು ಬರ್ತಾನೆ ಮಾಡ್ಕೊಂಬಂದೆ, ಲೇಟ್ ಆಗಿತ್ತಲ್ಲ, ಹಾಗಾಗಿ. ಮಲ್ಲಿ, ನೀನು ಹೇಗೆ ನನ್ನ ಬಗ್ಗೆ ಕೇರ್ ತಗೋತೀಯೋ ಹಾಗೆ ನನಗೂ ನಿನ್ನ ಮೇಲೆ, ಮಗು ಮೇಲೆ ತುಂಬಾ ಕೇರ್. ಮರ್ತೇ ಬಿಟ್ಟಿದ್ದೀನಿ. ನೀನು ಮರ್ತಿದ್ಯಾ ಅನ್ಸುತ್ತೆ.
ನಿನಗೆ ತಿನ್ಸೋಕ್ಕೂ ಮುಂಚೆ ನಾವು ಯಾರಾದರೂ ಟೇಸ್ಟ್ ಮಾಡಬೇಕಲ್ವಾ? ರೀ ಇದೆಲ್ಲ ಏನು ಬೇಡ ರೀ. ನಾನು ನಿಮ್ಮನ್ನು ನಂಬ್ತೀನಿ. ನಿಮ್ಮನ್ನಲ್ದೆ ಬೇರೆ ಯಾರನ್ನ ನಂಬಲಿ ಹೇಳಿ? ನನಗೆ ತಿನ್ನಿಸಿ. ಚೆನ್ನಾಗಿದೆಯಾ? ಯಾಕೆ ಚೆನ್ನಾಗಿದೆ ಹೇಳು? ನಾನು ತಿನ್ನಿಸ್ತಿರೋದಕ್ಕೆ. ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ನೀವು ನೋಡಿನಾ? ಓ ಇಲ್ಲ, ಇವತ್ತು ನಾನು ಇನ್ಸ್ಟಿಟ್ಯೂಟ್ ಬರ್ತಿಲ್ಲ, ರಜಾ ಇದೆ. ಹೌದಾ? ನೆನ್ನೆ ರಾತ್ರಿ ಪ್ರಿಪೇರ್ ಮಾಡ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ರಿ. ನಿದ್ದೆಗೆಟ್ರಿ ಬೇರೆ. ಪ್ರಿಪ್ರೇಷನ್ಸ್ ಅನ್ನೋದು ಯಾವತ್ತೂ ವೇಸ್ಟ್ ಆಗಲ್ಲ. ಸರಿ, ನಾನು ನಿಮಗೊಂದು ಮಾತು ಕೇಳಲ್ಲ? ಇದಕ್ಕೆ ಪರ್ಮಿಷನ್ ಬೇರೆ ಕೇಳ್ತಾ ಇದ್ರಲ್ಲ, ಕೇಳಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಈಗ ಈ ಪ್ರಶ್ನೆ ಯಾಕೆ ಬಂತು? ಜಸ್ಟ್ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಾನು ಏನೇ ನಿರ್ಧಾರ ತಗೊಂಡ್ರು ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಲ್ವಾ? ನಿಮಗೆ ನನ್ನ ಮೇಲಿರೋ ಭಾವನೆ ಯಾವತ್ತೂ ಬದಲಾಗಲ್ಲ, ರೈಟ್? ಮತ್ತೆ ಕೇಳ್ತಾ ಇದ್ದೀರಾ ಅದೇ ಪ್ರಶ್ನೆನ? ನೋಡ್ರಿ, ಈ ನಂಬಿಕೆ ಅನ್ನೋದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಾಗೆ. ಅದರಲ್ಲಿ ಸಪೋರ್ಟು, ಪ್ರೀತಿ, ಖುಷಿ ಎಲ್ಲ ಇರುತ್ತೆ. ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಷ್ಟೇ, ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುತ್ತೆ. ಓಕೆ? ಹೌದು, ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ನೀವು? ನಂಗೆ ಅರ್ಥ ಆಗಲಿಲ್ಲ. ಹೇಳಿದ್ನಲ್ಲ, ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ತೀನಿ, ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಐ ಸಿ. ಥ್ಯಾಂಕ್ ಯು. ಯು ವೆಲ್ಕಮ್. ಅಪೇಕ್ಷಾ, ಅಪೇಕ್ಷಾ. ಹಾ ಅದಕ್ಕೆ ಅಪೇಕ್ಷಾ, ನಾನು ನಿನ್ಗೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಾನು ಇದನ್ನು ನಿನ್ನೆ ನೈಟೇ ಹೇಳಬೇಕು ಅಂದ್ಕೊಂಡೆ, ಬಟ್ ನಾನು ಬರೋಷ್ಟೊಳಗಡೆ ನೀನು ಮಲಗಿಬಿಟ್ಟಿದ್ದೆ. ಮತ್ತೆ ಸುಮ್ಮನೆ ಯಾಕೆ ನೀನು ಇದ್ರೆ ಹಾಳು ಮಾಡೋದು ಅಂತ ಎಬ್ಬಿಸ್ಲಿಲ್ಲ. ಏನು ವಿಷಯ ಅದಕ್ಕೆ? ಗೆಸ್ ಮಾಡು ನೋಡೋಣ, ಏನಿರಬಹುದು? ಗೊತ್ತಾಗ್ತಿಲ್ಲ ಅದಕ್ಕೆ, ನೀವೇ ಹೇಳಿ. ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಕರ್ನಾಟಕದಿಂದ ಕಂಟೆಸ್ಟೆಂಟ್ಸ್ನ ರೆಫರ್ ಮಾಡೋ ರಿಕ್ವೆಸ್ಟ್ ನನ್ನ ಸ್ಟುಡಿಯೋಗೆ ಬಂದಿದೆ. ಸೊ ನಾನು ನನ್ನ ಕಡೆಯಿಂದ ನಿನ್ನನ್ನು ರೆಫರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಖುಷಿನಾ? ಸೂಪರ್. ಅಫ್ಕೋರ್ಸ್ ಅದಕ್ಕೆ ಖುಷಿನೇ, ನನ್ನ ಡ್ರೀಮ್ ಕೂಡ ಅಲ್ವಾ ಅದು. ಬಟ್ ಅದಕ್ಕೆ ಸ್ವಲ್ಪ ದಿನದಿಂದ ಯಾಕೋ ನನಗೆ ಮೈ ಹುಷಾರಿಲ್ಲ, ಹೆಲ್ತ್ ಅಪ್ಸೆಟ್ ಆದಾಗಿದೆ. ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕಾನ್ಫಿಡೆನ್ಸ್ ನನಗಿಲ್ಲ. ಅಯ್ಯೋ ದೇವ್ರೆ, ಚೆನ್ನಾಗಿ ಇದೆಯಲ್ಲೇ, ನಿನಗೇನಾಗಿದೆ? ಅಮ್ಮ, ಅದು ನನ್ಗೆ ಅವಾಗವಾಗ ತಲೆನೋವು ಬರ್ತಾ ಇರತ್ತೆ. ಅನ್ಕೊಂಡೆ ಒಂದಲ್ಲ ಒಂದ್ ದಿವಸ ಈ ಪ್ರಾಬ್ಲಮ್ ತಗೊಂಡು ಬರ್ತೀಯಾ ನೀನು ಅಂತ. ಎಸ್ಸಲ್ಲಿ ಬಡ್ಕೊಂಡೆ ನಾನು, ಹಾಳಾದ ಮೊಬೈಲ್ನ ನಿದ್ದೆ ಕೆಟ್ಟು ನೋಡ್ಬೇಡ ಅಂತ. ಕೇಳಿದ್ಯಾ ನನ್ನ ಮಾತು? ಈಗ ನೋಡು, ಇಷ್ಟು ದೊಡ್ಡ ಆಪರ್ಚುನಿಟಿಗೆ ಒಂದು ಪಿಳ್ಳೆ ನೆವ ಕೊಡೋ ಥರ ಆಯ್ತು. ನಿನಗಿದ್ರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇದೆಯಾ ಅಪ್ಪಿ ನಿನಗೆ? ಒಂದು ಮಿಸ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂದ್ರೆ ಏನು? ಅದಕ್ಕೆ ಎಷ್ಟು ಸಾಧನೆ ಬೇಕು? ಎಲ್ಲರಿಗೂ ಸಿಕ್ಕಲ್ಲ ಈ ಆಪರ್ಚುನಿಟಿ. ಅಲ್ಲ ಕಣೆ ಅಪ್ಪಿ, ಇಷ್ಟು ದೊಡ್ಡ ಆಪರ್ಚುನಿಟಿ, ಅದು ನಮ್ಮ ಮಹಿಮಾ ಮನೆ ಬಾಗ್ಲಿಗೆ ತಗೊಂಡ್ ಬಂದಿದ್ದಾಳೆ. ನೀನ್ ನೋಡಿದ್ರೆ ತಲೆನೋವು ಅಂತ ಅದನ್ನ ರಿಜೆಕ್ಟ್ ಮಾಡ್ತಾ ಇದೆಯಲ್ಲ. ಲೈಫಲ್ಲಿ ನಾನಾದ್ರೂ ಅಚೀವ್ ಮಾಡೋಕ್ಕಾಗಲಿಲ್ಲ, ನನ್ನ ಮಗಳು ಅಚೀವ್ ಮಾಡ್ತಾಳೆ, ದೊಡ್ಡ ಹೆಸರು ಮಾಡ್ತಾಳೆ, ದೊಡ್ಡ ಮಾಡಲ್ ಆಗ್ತಾಳೆ ಅಂತ ಅಷ್ಟು ಆಸೆ ಬಿದ್ದಿದ್ದೆ. ತಲೆ ಇದೆಯಾ ನಿನಗೆ? ಅತ್ತೆ ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ರೇಗೋದ್ರಿಂದ ಏನೂ ಯೂಸ್ ಇಲ್ಲ. ಅವಳು ತಲೆನೋವು ಅಂತ ಹೇಳ್ತಾ ಇದ್ದಾಳಲ್ಲ. ಒಂದು ತಲೆನೋವಿಗೆ ಇಂಥ ದೊಡ್ಡ ಆಪರ್ಚುನಿಟಿ ಯಾರಾದರೂ ಮಿಸ್ ಮಾಡ್ಕೋತಾರ? ನಾವು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂದರೆ ಅದಕ್ಕೊಂದು ಡೆಡಿಕೇಶನ್ ಇರಬೇಕು, ಒಂದು ಡಿಸಿಪ್ಲಿನ್ ಅಂತ ಇರಬೇಕು. ಲೇ ಅಪ್ಪಿ, ಸಕ್ಸಸ್ಗೆ ಯಾವ ಶಾರ್ಟ್ ಕಟ್ಟು ಇಲ್ಲ, ಕಷ್ಟಪಟ್ರೇನೆ ಅದು ಸಿಗೋದು. ಅದನ್ನ ಅರ್ಥ ಮಾಡ್ಕೋ. ಸಾರಿ ಅದಕ್ಕೆ. ಅಜಯ್, ಏನಮ್ಮ ಆಫೀಸ್ಗೆ ಹೊರಟಿಯಾ? ಇಲ್ಲ ಅಜಯ್, ಇವತ್ತು ಇನ್ಸ್ಟಿಟ್ಯೂಟ್ ರಜಾ ಇದೆ. ಅಜಯ್, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಗೌತಮರೇ, ಒಂದು ನಿಮಿಷ. ಏನು ಭೂಮಿಕಾ, ಏನೋ ಮಾತಾಡಬೇಕು ಅಂತ ಬರಕ್ಕೆ ಹೇಳಿದಂತೆ? ಹಾಂ ಅತ್ತೆ, ನಾನು ಎಲ್ಲರ ಹತ್ರ ಒಂದು ವಿಷಯ ಹೇಳಬೇಕು.
ಅಜ್ಜಿ ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಏನಮ್ಮ? ಅಲ್ಲ ಇದನ್ನು ಹಿಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಆದರೆ ಹೇಳಿದೆ ಬೇರೆ ವಿಧಿನೂ ಇಲ್ಲ. ಟೆನ್ಷನ್ ಕೊಡಬೇಡ ತಾಯಿ, ಬೇಗ ಹೇಳು. ನೀವೇನೋ ನನ್ನನ್ನು ಈ ಮನೆ ಯಜಮಾನಿ ಅಂತ ಮಾಡಿದ್ರಿ, ಆದರೆ ನನಗೆ ಯಾಕೋ ನಾನು ಆ ಜಾಗಕ್ಕೆ ಸೂಕ್ತ ಅಲ್ಲ ಅಂತ ಅನ್ನಿಸ್ತಿದೆ. ನನ್ನನ್ನು ಕ್ಷಮಿಸಿ ಅಜ್ಜಿ. ನೀವು ಕೊಟ್ಟಿರೋ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕೆ ನನ್ನ ಕೈಯಿಂದ ಆಗ್ತಿಲ್ಲ. ಈ ಮನೆನ ನಡೆಸ್ಕೊಂಡು ಹೋಗೋ ಅಷ್ಟು ಜಾಣೆ ನಾನಲ್ಲ, ಆ ಯೋಗ್ಯತೆಯೂ ನನಗಿಲ್ಲ ಅಂತ ಅನ್ನಿಸ್ತಿದೆ. ನಿನಗೆ ಯೋಗ್ಯತೆ ಇಲ್ಲ ಅನ್ನೋದು ಈಗ ಗೊತ್ತಾಯ್ತಾ? ಯಾಕಮ್ಮ ಹೀಗಂತಿದ್ಯಾ? ಇದ್ದಕ್ಕಿದ್ದಾಗೆ ಏನಾಯ್ತು ನಿನಗೆ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಏನೂ ಇಲ್ಲ ಅಜ್ಜಿ, ಆದರೆ ಇದು ನನ್ನ ಕೈಯಲ್ಲಿ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಪ್ಲೀಸ್ ನೀವು ಇದನ್ನು ವಾಪಸ್ ತೊಗೊಂಬಿಡಿ. ಭೂಮಿಕಾ, ಏನಾಯ್ತು ಇದ್ದಕ್ಕಿದ್ದಾಗೆ ದಿಢೀರಂತ? ಏನೂ ಆಗಿಲ್ಲ ಗೊತ್ತಾ ಮೊರೆ, ಆದರೆ ನನಗಿದು ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ಮನೇಲಿ ದೊಡ್ಡೋರು ಇರಬೇಕಾದ್ರೆ ನಾವು ಅವ್ರ ಮಾತನ್ನು ಕೇಳ್ಕೊಂಡಿರಬೇಕು. ಅದು ಬಿಟ್ಟು ದೊಡ್ಡವರು ಚಿಕ್ಕವ್ರು ಹೇಳೋದನ್ನು ಕೇಳ್ಕೊಂಡಿದ್ರೆ ಅದು ತಪ್ಪು ಅನ್ನೋದು ನನ್ನ ಭಾವನೆ. ನಾನು ಎಲ್ಲ ರೀತಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅಲ್ಲ, ಅಜ್ಜಿನೇ ಈ ಜವಾಬ್ದಾರಿ ನಿಮಗೆ ಕೊಟ್ಟಿರೋದು, ನೀವೇನು ಅಧಿಕಾರ ಚಲಾಯಿಸ್ತಲ್ವಲ್ಲ, ಮನೇನ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ. ಇಲ್ಲ ಗೌತಮರೇ, ಅದೆಷ್ಟೇ ಅಂದರೂ ಸರಿಯಾಗಲ್ಲ. ಮನೆಯಲ್ಲಿ ಅಜ್ಜಿ ಅತ್ತೆ ಇರಬೇಕಾದ್ರೆ ನಾನು ಯಜಮಾನಿ ಅಂತ ಆಗೋದು ಸರಿ ಅಲ್ಲ ಅಂತ ನನಗನ್ನಿಸ್ತಿದೆ. ನಾನು ಯಾವಾಗಲೂ ಹೇಳೋ ಹಾಗೆ ಮಿಡಲ್ ಕ್ಲಾಸಿಂದ ಬಂದವಳು ನಾನು. ಪ್ರತಿಯೊಂದನ್ನು ತಕ್ಕಡಿಯಲ್ಲಿ ಹಾಕಿ ತೂಗೋ ಅಭ್ಯಾಸ ನಮಗೆ. ಯಾರೇನು ಅನ್ಕೊಂಡ್ಬಿಡ್ತಾರೋ, ಯಾರೇನು ಹೇಳ್ತಾರೋ, ಅಕ್ಕಪಕ್ಕದವ್ರು ಕೇಳಿದ್ರೆ ಏನು ಹೇಳೋದು, 4 ಜನ 4 ರೀತಿ ಮಾತಾಡೋ ಥರ ಆಗಬಾರ್ದು, ಯಾರು ನಮ್ಮ ಕಡೆ ಬೆರಳು ತೋರಿಸೋ ಹಾಗಾಗಬಾರ್ದು, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಹೀಗೆ ಎಷ್ಟೊಂದು ಯೋಚನೆ ಮಾಡ್ತೀವಿ. ಒಂದು ಹೆಜ್ಜೆ ಇಡೋದಕ್ಕೆ ಮುಂಚೆ 10 ಸರಿ ಯೋಚನೆ ಮಾಡ್ತೀವಿ. ಹೀಗಿರಬೇಕಾದ್ರೆ ನನಗೊಂಥರ ಹಿಂಜರಿಕೆ ಶುರುವಾಗಿದೆ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗಂತಾರೆ. ಆದರೆ ನನಗೆ ಹೇಗಾಗಿದೆ ಅಂದರೆ ಆನೆ ಭಾರ ಇರುವೆ ತಲೆ ಮೇಲೆ ಇಟ್ಟಂಗಾಗಿದೆ. ನನ್ನ ಕೈಯಲ್ಲಿ ಇದಾಗ್ತಿಲ್ಲ ಅಜ್ಜಿ. ನನಗೆ ಯಜಮಾನಿ ಪಟ್ಟ ಬೇಡ ಪ್ಲೀಸ್. ಯಾರೇನಂದ್ರು?